ಎಲ್ಲರಿಗೂ ಅನ್ವೀಕ್ಷಾ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಆತ್ಮೀಯವಾದ ಸ್ವಾಗತ. ಅನ್ವೀಕ್ಷಾ, ಇದು ಮನಸ್ಸಿನ ಅಂತರಾಳದ ಧ್ವನಿ. ಇವತ್ತು ನಾವು ನಿನ್ನೆ ಪ್ರೀತಿಸುವೆ ಎಂದು ಕಥೆಯ ಮುಂದುವರೆದ ಸಂಚಿಕೆಯನ್ನು ನೋಡೋಣ. ಹಿಂದಿನ ಸಂಚಿಕೆಯಲ್ಲಿ ಮೈಥಿಲಿ ಮತ್ತು ವಿನುತಾ ಇಬ್ಬರು ಅಗ್ನಿಯ ಚೇಂಬರಿಗೆ ಬಂದು ಅವನ ಹತ್ರ, ಶ್ರೀರಾಮ್ ಸರ್, ನಿಮಗೆ ಊಟಕ್ಕೆ ಇಲ್ಲೇ ತಗೋಬರೋದಾ ಅಂತ ಕೇಳಿದವಾಗ ಅಗ್ನಿ ಮೈಥಿಲಿಯ ಮೇಲೆ ಕೋಪ ಮಾಡ್ಕೊಂಡಿದ್ದ. ಮುಂದೇನಾಗುತ್ತೆ, ಅಗ್ನಿಯ ಕೋಪ ಮೈಥಿಲಿಯ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಅನ್ನೋದನ್ನು ನಾವು ಈ ಸಂಚಿಕೆಯಲ್ಲಿ ನೋಡೋಣ. ಮೈಥಿಲಿಯ ಮಾತಿಗೆ ಕುಳಿತಲ್ಲಿಂದನೇ ಪಟ್ಟನೆ ಮುಖವನ್ನು ಮೇಲೆತ್ತಿ ನೋಡಿದ ಅಗ್ನಿಯ ಕಣ್ಣುಗಳು ಕೆಂಡದ ಹಾಗೆ ಕೆಂಪಾಗಿತ್ತು. ಕೋಪ ಉಕ್ಕಿ ಬಂದುಬಿಟ್ಟಿತ್ತು ಅವನಿಗೆ. ನಿನಗಾಗಲೇ ಹೇಳಿದ್ದೆ ತಾನೆ ನನ್ನ ಹೆಸರು ಅಗ್ನಿ ಅಂತ, ಆದರೂ ಯಾಕೆ ರಾಮ್ ರಾಮ್ ಅಂತ ಆ ಹೆಸರಿಂದಲೇ ನನ್ನ ಕರೀತಾ ಇದೆಯಾ ನೀನು ಎಂದು ಕೋಪದಲ್ಲಿ ಕೇಳಿದ ಅಗ್ನಿ ಎದ್ದು ಬಂದು ಮೈಥಿಲಿಯ ತೋಳು ಹಿಡಿದು ಬಿಟ್ಟ. ಮೈಥಿಲಿಯ ಕೈ ಹಿಡಿದ ಅಗ್ನಿಯ ಹಿಡಿತ ಎಷ್ಟು ಬಲವಾಗಿತ್ತು ಅಂದರೆ ಅವಳಿಗೆ ತಕ್ಷಣವೇ ಕೈ ನೋವಾಗ್ಬಿಡ್ತು. ಕೈ ನೋವಾಗ್ತಾ ಇದೆ ಬಿಡಿ ಸರ್, ನೋವಿನಲ್ಲಿ ಹಲ್ಲು ಕಚ್ಚಿ ಹೇಳಿದ್ಲು. ಅದಾಗಲೇ ಅವಳ ಕಣ್ಣಲ್ಲಿ ಹನಿಗಳು ಜಮಾವಣೆಗೊಂಡು ಬಿಟ್ಟಿದ್ವು. ಅಷ್ಟು ಬಿಗಿಯಾಗಿ ಒರಟಾಗಿತ್ತು ಅವನ ಹಿಡಿತ. ಅವಳ ಕಣ್ಣಲ್ಲಿ ಕಣ್ಣೀರು ಕಂಡಿದ್ದ ತಕ್ಷಣವೇ ಪಟ್ಟನೆ ಅವಳು ಕೈ ಬಿಟ್ಬಿಟ್ಟ ಅಗ್ನಿ. ಅಗ್ನಿಯ ಆ ಬಲವಾದ ಹಿಡಿತ ಹಾಲ್ಬಿಳುಪಿನ ಬಣ್ಣದ ಮೈಥಿಲಿಯ ತೋಳಿನ ಮೇಲೆ ಕೆಂಪಾಗಿ ಅಚ್ಚು ಮೂಡಿಸಿ ಬಿಟ್ಟಿತ್ತು. ಮೈಥಿಲಿಯ ಕಣ್ಣಲ್ಲಿ ಕಣ್ಣೀರು ಕಂಡ ಕೂಡಲೇ ಅಗ್ನಿ ಅವಳ ಕೈ ಬಿಟ್ಬಿಟ್ಟ. ಅಗ್ನಿ ಅವಳ ಕೈ ಬಿಟ್ಟ ತಕ್ಷಣ ನೋವಿನಲ್ಲಿ ಒಮ್ಮೆ ಮುಖ ಕಿವುಚಿದ ಮೈಥಿಲಿ ಒಂದು ಕ್ಷಣ ತನ್ನನ್ನು ತಾನು ಸಂಭಾಳಿಸಿಕೊಂಡ್ಳು. ಹಾಗೆ ಮತ್ತೆ, ಸಾರಿ ಸರ್, ನೀವು ಓಕೆ ಅಂತ ಹೇಳಿದರೆ ನಾನು ಇಲ್ಲೇ ಊಟಕ್ಕೆ ತಗೋಬರ್ತೀನಿ ಅಂತ ಮೆಲ್ಲಗೆ ಹೇಳಿದ್ಲು. ಇಷ್ಟು ಹೊತ್ತು ಅಲ್ಲೇ ಇದ್ದ ವಿನುತಾ ಅಗ್ನಿ ಮೈಥಿಲಿಯ ಜೊತೆ ನಡೆದುಕೊಳ್ತಾ ಇದ್ದ ರೀತಿಗೆ ತಾನು ಹೇಗೆ ಪ್ರತಿಕ್ರಿಯೆ ನೀಡಬೇಕು ಅಂತ ತಿಳಿದೇನೆ ಗಾಬರಿಯಾಗಿ ನಿಂತುಬಿಟ್ಟಿದ್ಲು. ಮೈಥಿಲಿ ಕೇಳಿದ ಮಾತಿಗೆ ಅಗ್ನಿ ಪ್ರತಿಯಾಗಿ ಕೋಪದಲ್ಲಿ, ಏನೂ ಬೇಕಾಗಿಲ್ಲ, ನೀವಿಬ್ಬರು ಊಟಕ್ಕೆ ಹೋಗಿ, ನಾನು ಆಮೇಲೆ ಊಟ ಮಾಡ್ತೀನಿ ಹೇಳಿ ಅವರಿಬ್ಬರನ್ನು ಅಲ್ಲಿಂದ ಕಳಿಸ್ಬಿಟ್ಟಿದ್ದ. ಇಬ್ಬರಿಗೂ ಆ ಕ್ಷಣಕ್ಕೆ ಅವನಿಂದ ತಪ್ಪಿಸ್ಕೊಂಡು ಬಂದರೆ ಸಾಕಾಗಿತ್ತು. ಕೂಡಲೇ ತಮಗೂ ಹೊಟ್ಟೆ ಹಸಿತಾ ಇದ್ದ ಕಾರಣ ವಿನುತಾ ಮೈಥಿಲಿ ಇಬ್ಬರು ಕ್ಯಾಂಟೀನ್ ಕಡೆಗೆ ಹೊರಟು ಬಿಟ್ರು. ವಿನುತಾ ಮೈಥಿಲಿ ಇಬ್ಬರು ತನ್ನ ಚೇಂಬರಿನಿಂದ ಹೊರಗೆ ಹೋಗ್ತಾ ಇದ್ದ ಹಾಗೆ ಅಗ್ನಿ ತನ್ನ ಕುರ್ಚಿಯಲ್ಲಿ ಕುಳಿತುಕೊಂಡು ಯೋಚನೆಗೆ ಬಿದ್ದ. ನಾನು ಯಾಕೆ ಅವ್ರ ಕಣ್ಣಲ್ಲಿ ಕಣ್ಣೀರು ಕಂಡು ಇಷ್ಟು ವೀಕ್ ಆದೆ? ನಾನು ಯಾವಾಗಿಂದ ಇಷ್ಟು ವೀಕ್ ಆಗೋದಿಕ್ಕಾದೆ? ಅವ್ರ ಸನಿಹ ನನ್ನನ್ನು ಏನೋ ಒಂದು ರೀತಿ ಸೆಳೆಯುತ್ತೆ, ಯಾಕೆ ಅಂತ ತನ್ನಲ್ಲೇ ಯೋಚಿಸ್ತಾ ಪ್ರಶ್ನಿಸಿಕೊಂಡವನಿಗೆ ಉತ್ತರ ಮಾತ್ರ ಸಿಗಲಿಲ್ಲ. ಮೈಥಿಲಿ ಜೊತೆಗೆ ಅಗ್ನಿಯ ಚೇಂಬರಿನಿಂದ ಹೊರಗೆ ಬಂದ ವಿನುತಾ ಬುಸುಗುಡುತ್ತಲೇ ಹೊರಗೆ ಬಂದಿದ್ಲು. ಇಬ್ಬರು ಅಲ್ಲಿಂದ ಕ್ಯಾಂಟೀನಿಗೆ ಹೋಗಿ ಊಟದ ತಟ್ಟೆಯನ್ನು ತಮ್ಮ ಮುಂದೆ ಇಟ್ಟುಕೊಂಡು ಕುಳಿತಿದ್ರು. ಮೈಥಿಲಿ ಮಾತ್ರ ಎಲ್ಲೋ ಕಳೆದು ಹೋಗದಾಗೆ ಕುಳಿತಿದ್ಲು. ವಿನುತಾ ಅಗ್ನಿಗೆ ಬೈಯೋದ್ರಲ್ಲಿ ವ್ಯಸ್ತವಾಗಿದ್ಲು. ಅದನ್ನು ಗಮನಿಸಿದ ಮೈಥಿಲಿ, ವಿನು ಪ್ಲೀಸ್ ಸುಮ್ಮನೆ ಇರೆ, ನೀನು ಅವ್ರಿಗೆ ಬೈಯೋದನ್ನು ಕೇಳಿ ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ ಅಂತ ಗೆಳತಿಯನ್ನು ಸುಮ್ಮನಾಗಿಸಲು ನೋಡಿದರೂ ಅದು ವ್ಯರ್ಥವಾಗಿತ್ತು. ಅಷ್ಟರಲ್ಲೇ ಅಗ್ನಿ ಕೂಡ ತಾನು ಊಟಕ್ಕೆ ಅಂತ ಕ್ಯಾಂಟೀನಿಗೆ ಬಂದಿದ್ದ. ಅಗ್ನಿ ತನಗೆ ಊಟಕ್ಕೆ ಏನು ಬೇಕೋ ಅದನ್ನು ತಾನೇ ಹೋಗಿ ತೊಗೊಂಡು ಬಂದುಕೊಂಡು ವಿನುತಾ ಮೈಥಿಲಿ ಇಬ್ಬರು ಕುಳಿತಿದ್ದ ಟೇಬಲಿನ ಹಿಂದಿನ ಟೇಬಲಿಗೆ ಬಂದು ಕುಳಿತಿದ್ದ. ಹಾಗಾಗಿ ಇವರಿಬ್ಬರ ಮಾತುಗಳು ಅವನಿಗೆ ಚೆನ್ನಾಗಿಯೇ ಕೇಳ್ತಾ ಇತ್ತು. ಅಗ್ನಿಯ ವಿರುದ್ಧ ದಿಕ್ಕಿನಲ್ಲಿ ಇವರಿಬ್ಬರು ಕುಳಿತಿದ್ದ ಕಾರಣ ಅವನು ಬಂದು ಕುಳಿತಿದ್ದು ಇವರಿಬ್ಬರಿಗೆ ತಿಳಿಲಿಲ್ಲ. ಅಗ್ನಿಯ ಕೈ ಅಚ್ಚು ಮೂಡಿ ಕೆಂಪಾಗಿದ್ದ ಮೈಥಿಲಿಯ ತೋಳನ್ನು ನೋಡಿದ ವಿನುತಾ ತುಂಬ ಬೇಸರ ಪಟ್ಟುಕೊಂಡು, ಕೈ ತುಂಬ ನೋವಾಗ್ತಾ ಇದೆಯೇನೆ ಡಾರ್ಲಿಂಗ್, ಊಟ ಮಾಡೋಕ್ಕಾಗುತ್ತಾ ಅಂತ ಗೆಳತಿಯ ಮೇಲಿನ ಕಾಳಜಿಯಿಂದ ಕೇಳಿದ್ಲು. ಮೈಥಿಲಿ ಒಮ್ಮೆ ಗೆಳತಿಯ ಮುಖವನ್ನು ಮತ್ತು ತನ್ನ ಕೈಯನ್ನು ಅದಲು ಬದಲಾಯಿಸಿ ನೋಡಿಕೊಂಡು, ಪರವಾಗಿಲ್ಲ ಕಣೆ, ಪ್ರತಿದಿನ ಮನೆಯಲ್ಲಿ ಚಿಕ್ಕಮ್ಮ ಕೊಡೋ ನೋವಿಗಿಂತ ಏನು ಈ ನೋವು ಹೆಚ್ಚಾಗಿಲ್ಲ, ನನಗೆ ಇದೆಲ್ಲ ಅಭ್ಯಾಸ ಆಗೋಗಿದೆ ಬಿಡು ಎಂದ ಮೈಥಿಲಿಯ ಕಣ್ಣುಗಳು ತುಂಬಿಕೊಂಡು ಕೊಳವಾಗಿ ಬಿಟ್ಟಿತ್ತು. ಮೈಥಿಲಿಯ ಮಾತಿಗೆ ವಿನುತಾ ಮುಖದಲ್ಲಿ ನೋವು, ಅಸಹಾಯಕತೆ, ಕೋಪ ಎಲ್ಲ ಭಾವನೆಗಳ ಸಮ್ಮಿಶ್ರಣಗೊಂಡಿತ್ತು. ಆ ದೇವರು ನಿಂಗೆ ಯಾಕೆ ಇಷ್ಟೊಂದು ಕಷ್ಟ, ನೋವು ಎಲ್ಲನೂ ಕೊಡ್ತಾನೆ? ಸ್ವಲ್ಪನೂ ಕನಿಕರ ಅನ್ನೋದೇ ಇಲ್ವಾ ಅವನಿಗೆ? ನಿನ್ನೆಲ್ಲ ಈ ನೋವಿಗೆ ಪರಿಹಾರ ಅನ್ನೋದೇ ಇಲ್ವೇನೆ ಮೈಥಿಲಿ ಎಂದು ಕೇಳಿದ ವಿನುತಾಳಿಗೆ ಗೆಳತಿಯ ಜೀವನದ ಚಿಂತೆ. ವಿನುತಾ ಮಾತಿಗೆ ಮೈಥಿಲಿ, ಪರಿಹಾರ ಎಂದು ವಿಷಾದದ ನಗೆಯನ್ನು ನಕ್ಕು ಒಂದೆರಡು ಕ್ಷಣ ಮೌನ ವಹಿಸಿದಳು. ನಂತರ ತಾನೇ ಮತ್ತೆ ಮಾತನ್ನು ಮುಂದುವರಿಸಿ ನಗುತ್ತಲೇ, ಇದೇ ಕಣೆ ವಿನು, ಎಲ್ಲದಕ್ಕೂ ಪರಿಹಾರ ಇದೆ. ಈ ಕಷ್ಟ ನೋವುಗಳಿಗೆ ನಾನಂದರೆ ತುಂಬ ಇಷ್ಟ ಅಂತೆ, ಅದಕ್ಕೆ ನನ್ನನ್ನು ಬಿಟ್ಟು ಹೋಗಲ್ಲ ಅಂತೆ ಅವು. ನಾನು ಸತ್ತಾಗ ಮಾತ್ರ ಇವೆಲ್ಲ ನನ್ನ ಬಿಟ್ಟು ಹೋಗುತ್ತೆ ಅಷ್ಟೇ, ಆಗಲೇ ನೆಮ್ಮದಿ ಎಂದು ಮೈಥಿಲಿ ಆ ನೋವಲ್ಲಿಯೂ ಕೂಡ ಮುಗುಳುನಾಗೆ ಬೀರಿ ಹೇಳಿದ್ಲು. ಆ ನಗುವಿನ ಹಿಂದೆ ಎಷ್ಟು ನೋವಿದೆ ಅನ್ನೋದು ವಿನುತಾಗೆ ಮಾತ್ರ ಗೊತ್ತಿರುವ ಸಂಗತಿ ಅದು. ಮೈಥಿಲಿಯ ಮಾತಿಗೆ ವಿನುತಾಗೆ ಕೋಪವೇ ಬಂದ್ಬಿಡ್ತು. ಯಾಕೆ
ಯಾಕೆ ಹೀಗೆಲ್ಲ ಮಾತಾಡಿ ನನ್ನ ಹೊಟ್ಟೆ ಉರಿಸ್ತೀಯ ನೀನು? ನಾನೇ ಎಲ್ಲಿಂದ ಎಲ್ಲಿಗೋ ವಿಷಯನ ತೊಗೊಂಡೋಗಿ ನಿನಗೆ ಮತ್ತಷ್ಟು ನೋವು ದುಃಖ ಕೊಡೋ ಹಾಗೆ ಮಾಡಿಬಿಟ್ಟೆ. ಸಾರಿ ಕಣೆ ಮೈಥಿಲಿ. ಮೊದಲು ಕೋಪದಲ್ಲಿ ಹೇಳಿದ್ರು, ನಂತರ ತಾನು ನೊಂದುಕೊಂಡು ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳಿದ್ಲು ವಿನುತಾ. ಹೋಗಲಿ ಬಿಡು ವಿನು, ಈಗ ಅದೆಲ್ಲ ಬೇಡ. ಕಾಲೇಜಲ್ಲಿ ಇದ್ದಷ್ಟೊತ್ತು ನಾನು ಆರಾಮಾಗಿ ನೆಮ್ಮದಿಯಾಗಿ ಇರ್ತೀನಿ, ಅಷ್ಟೇ ಸಾಕು ನನಗೆ. ಈಗ ಸುಮ್ಮನೆ ಊಟ ಮಾಡು. ಅನ್ನದ ಮುಂದೆ ಕೂತ್ಕೊಂಡು ಹೀಗೆ ಕಣ್ಣೀರು ಹಾಕಬಾರ್ದು ಅಂತ ಹೇಳ್ತಾರೆ. ಹಾಗೆ ಅನ್ನವನ್ನು ಕಾಯಿಸೋದು ಕೂಡ ತಪ್ಪು ಅಂತ ಹೇಳ್ತಾರೆ. ನಮಗೆ ಇಷ್ಟಾದರೂ ತಿನ್ನೋಕೆ ಸಿಗುತ್ತೆ, ಕೆಲವರಿಗೆ ಅದು ಸಿಗಲ್ಲ. ತಿನ್ನು, ಬೇಗ ಕ್ಲಾಸಿಗೆ ಹೋಗೋಣ ಎಂದು ಮೈಥಿಲಿ ತಾನೇ ನೋವಲ್ಲಿದ್ದರೂ ವಿನುತಾಗೆ ಸಮಾಧಾನ ಮಾಡಿ ಊಟ ಮಾಡೋಕ್ಕೆ ಶುರು ಮಾಡಿದ್ಲು. ಹಿಂದೆ ಕುಳಿತು ಗೆಳತಿಯರ ಮಾತುಗಳನ್ನು ಕೇಳಿಸಿಕೊಂಡ ಅಗ್ನಿಗೆ ಮೈಥಿಲಿಯ ಬಗ್ಗೆ ಪೂರ್ತಿ ಅಲ್ಲದೆ ಹೋದರೂ ಸುಮಾರಿಗೆ ತಿಳಿದಿತ್ತು. ತಾನು ಅವಳ ಮೇಲೆ ಅನಾವಶ್ಯಕವಾಗಿ ಕೋಪ ಮಾಡಿಕೊಂಡೆ ಅನ್ನಿಸಿದ್ದು ಅವನಿಗಾಗ. ಏನೋ ಒಂದು ರೀತಿ ಮನಸ್ಸಲ್ಲಿ ಕಸಿವಿಸಿ. ಆಮೇಲೆ ಅವಳು ಊಟವನ್ನು ಹಾಳು ಮಾಡಬಾರ್ದು ಎಂದ ಮಾತು ನೆನಪಾಗಿ ತಾನೂ ಅದೇ ಪಾಲಿಸಿಯನ್ನು ಪಾಲಿಸುವ ಕಾರಣ ಹೇಗೋ ಕಷ್ಟಪಟ್ಟು ತಿಂದು ಎದ್ದು ಹೋಗಿದ್ದ. ಸಮಯ ಆಗಲೇ ಸಂಜೆ 4 ಗಂಟೆ ಆಗಿತ್ತು. ಸಮಯ ಆಗುತ್ತಲೇ ಅಭಿರಾಮ್ ಆಫೀಸ್ನಿಂದ ನೇರವಾಗಿ ಕಾಲೇಜ್ ಕಡೆಗೆ ಹೊರಟಿದ್ದ. ಅವನಿಗೆ ಒಂದು ಕಡೆ ಹೇಗಾದರೂ ಮಾಡಿ ಇವತ್ತು ವಿನುತಾ ನಂಬರನ್ನು ಪಡೆದುಕೊಳ್ಳೇಬೇಕು ಅನ್ನೋ ಆಸೆ ಆದರೆ, ಇನ್ನೊಂದು ಕಡೆ ತನ್ನ ಅಗ್ರಜನ ಜೊತೆಗೆ ಮನೆಗೆ ಹೋಗಬೇಕು ಅನ್ನೋ ಹಂಬಲ. ಅದೇ ಯೋಚನೆಯಲ್ಲಿ ಕಾರನ್ನು ವೇಗವಾಗಿ ಚಲಾಯಿಸಿಕೊಂಡು ಕಾಲೇಜ್ ಗೇಟ್ ಬಳಿ ಬಂದು ನಿಂತಿದ್ದ. ವಿನುತಾಗೆ ಅವತ್ತು ಸಂಜೆ ಮನೆಯಿಂದ ಯಾವುದೋ ಕಾರಣಕ್ಕೆ ಬೇಗ ಬರೋದ್ರ ಸಲುವಾಗಿ ಫೋನ್ ಮಾಡಿ ಹೇಳಿದ್ರು ಅವರ ಅಪ್ಪ. ಅದೇ ಕಾರಣವನ್ನು ಮೈಥಿಲಿಯ ಬಳಿ ಹೇಳಿ, ವಿನುತಾ ತಾನಿವತ್ತು ಸಂಜೆ ಸಂಗೀತ ಪಾಠ ಹೇಳ್ಕೊಡೋದಕ್ಕೆ ಇರೋಕ್ಕಾಗಲ್ಲ ಮೈಥಿಲಿ ಅಂತ ಹೇಳಿದಾಗ ಮೈಥಿಲಿ ಗೆಳತಿಯನ್ನು ಒಬ್ಬಳನ್ನೇ ಕಳಿಸೋದಕ್ಕೆ ಒಪ್ಕೊಳ್ಳಿಲ್ಲ. ಹಾಗಾಗಿ ವಿನುತಾ ಹತ್ರ ನೀನು ಒಬ್ಬಳೇ ಹೋಗೋದು ಬೇಡ, ನಿನ್ನ ಜೊತೆಗೆ ಭಾರ್ಗವ್ನೂ ಕರ್ಕೊಂಡು ಹೋಗು ಅಂತ ಹೇಳಿ ತನ್ನ ತಮ್ಮ ಬರ್ತಾ ಇದ್ದಾಗೆ ಅವರಿಬ್ಬರನ್ನು ಜೊತೆ ಮಾಡಿ ಕಳುಹಿಸಿದ್ಲು. ಅದೇ ಸಮಯಕ್ಕೆ ಸರಿಯಾಗಿ ಅಭಿರಾಮ್ ಕೂಡ ಬಂದಿದ್ದ. ಇನ್ನೇನು ಅವನು ಕಾರಿಂದ ಇಳಿದು ವಿನುತಾ ಬಳಿ ಹೋಗಬೇಕು ಅನ್ನೋಷ್ಟರಲ್ಲಿ ಅಭಿರಾಮ್ ಮೊಬೈಲ್ ರಿಂಗ್ ಆಗಿ ತನ್ನ ಇರುವಿಕೆಯನ್ನು ತೋರಿಸಿತ್ತು. ಅದು ಅಭಿರಾಮ್ ಆಫೀಸಿನಿಂದ ಬಂದ ಕಾಲ್ ಆಗಿತ್ತು. ಕಾಲ್ ರಿಸೀವ್ ಮಾಡಿದವ ಆ ಕಡೆಯಿಂದ ಬಂದಂತಹ ಮಾತನ್ನು ಕೇಳಿ ಗಾಬರಿಯಲ್ಲಿ ನಾನು ಈಗಲೇ ಬಂದೆ ಅಂತ ಹೇಳಿ ಕಾಲ್ ಕಟ್ ಮಾಡಿ ಬಂದಷ್ಟೇ ವೇಗದಲ್ಲಿ ಮತ್ತೆ ಹಿಂದಿರುಗಿ ಆಫೀಸ್ ಕಡೆಗೆ ಹೊರಟುಬಿಟ್ಟಿದ್ದ. ವಿನುತಾ ಭಾರ್ಗವ ಇಬ್ಬರು ಜೊತೆಯಾಗಿ ಮನೆ ಕಡೆ ನಡೆದರೆ ಮೈಥಿಲಿ ಅಲ್ಲೇ ಚಿಕ್ಕ ಮಕ್ಕಳಿಗೆ ಸಂಗೀತ ಪಾಠ ಹೇಳ್ಕೊಡೋ ಸಲುವಾಗಿ ಕ್ಲಾಸಿಗೆ ಹೋಗಿದ್ಲು. ಸಂಜೆವರೆಗೂ ಅಲ್ಲೇ ಇದ್ದ ಅಗ್ನಿ ತನ್ನೆಲ್ಲ ಕೆಲಸಗಳನ್ನು ಮುಗಿಸಿಕೊಂಡ ನಂತರವೇ ತನ್ನ ಎಲ್ಲ ಸ್ಟಾಪ್ಸ್ಗಳು ಮನೆಗೆ ಹೋದ ನಂತರನೇ ತಾನು ಮನೆಗೆ ಹೊರಟಿದ್ದ. ಮೈಥಿಲಿ ಮಕ್ಕಳಿಗೆ ಸಂಗೀತ ಪಾಠವನ್ನು ಹೇಳಿಕೊಟ್ಟು ಮುಗಿಸಿ ತಾನು ಬಳಸುವ ವೀಣೆಯನ್ನೆಲ್ಲ ಸರಿಯಾಗಿ ಯಥಾಸ್ಥಿತಿಯಲ್ಲಿ ಇಟ್ಟು ಮನೆಗೆ ಹೊರಡುವಾಗ ಎಂದಿಗಿಂತ 10 ನಿಮಿಷ ತಡವಾಗಿತ್ತು. ಹಾಗಾಗಿ ಕಾಲೇಜಿನಿಂದ ಹೊರಡೋದು ಕೂಡ ತಡವೇ ಆಯಿತು ಅವಳಿಗೆ. ಅವಳ ಪುಟ್ಟ ಪುಟ್ಟ ವಿದ್ಯಾರ್ಥಿಗಳು ಮೈಥಿಲಿಗೆ ಟಾಟಾ ಬೈ ಬೈ ಹೇಳಿ ಹೊರಟಿದ್ರು. ಇವಳು ಕೂಡ ಅವರೆಲ್ಲರಿಗೂ ಟಾಟಾ ಮಾಡಿ ತನ್ನ ಸ್ಕೂಟಿ ಏರಿ ಹೊರಟಿದ್ಲು. ಕಾಲೇಜಿನಿಂದ ತನ್ನ ಮನೆ ಕಡೆಗೆ ಹೋಗುವ ದಾರಿಯಲ್ಲಿ ಅರ್ಧ ಹಾದಿ ಪಯಣಿಸಿದ ಮೈಥಿಲಿಗೆ ದಾರಿ ಮಧ್ಯದಲ್ಲಿ ಕಾರೊಂದು ನಿಂತಿರೋದು ಕಾಣಿಸ್ತು. ಮೈಥಿಲಿ ತನ್ನ ಸ್ಕೂಟಿಯನ್ನು ನಿಧಾನವಾಗಿ ನಿಲ್ಲಿಸಿ, ಇದ್ಯಾರು ಇಷ್ಟೊತ್ತಲ್ಲಿ ದಾರಿ ಮಧ್ಯೆ ಕಾರ್ ನಿಲ್ಲಿಸ್ಕೊಂಡು ನಿಂತಿದ್ದಾರೆ, ಬುದ್ಧಿ ಬೇಡವಾ ಇವರಿಗೆ ಅಂತ ಹೇಳಿಕೊಂಡು ತನ್ನ ಸ್ಕೂಟಿಯನ್ನು ಆ ಕಾರಿನ ಪಕ್ಕಕ್ಕೆ ತಂದು ನಿಲ್ಲಿಸಿ ನೋಡಿದ್ಲು. ಕಾರಿನ ಎದುರಿಗೆ ಹೋಗಿ ನೋಡಿದವಾಗ ಅಲ್ಲಿ ಕಂಡ ದೃಶ್ಯ ಮೈಥಿಲಿ ಮೈ ನಡುಗು ಹಾಗೆ ಮಾಡಿಬಿಡ್ತು. ಕೈಕಾಲುಗಳು ತಂತಾನೆ ನಡುಗೋಕೆ ಶುರುವಾಯಿತು. ಗಂಟಲು ಪಸೆ ಒಣಗಿಬಿಡ್ತು. ಮೈಥಿಲಿ ಅಷ್ಟು ಗಾಬರಿಗೊಂಡು ಭಯ ಪಡೋದಕ್ಕೆ ಅಲ್ಲಿ ಏನಾಗಿರ್ಬೋದು, ಆ ಕಾರಲ್ಲಿ ಯಾರಿರಬಹುದು ಎಂಬ ಕುತೂಹಲವನ್ನು ನಾವು ನಿನ್ನೆ ಪ್ರೀತಿಸು ಎಂದು ಕಥೆಯ ಮುಂದುವರೆದ ಸಂಚಿಕೆಯಲ್ಲಿ ನೋಡೋಣ. ಈ ಸಂಚಿಕೆ ನಿಮಗೆಲ್ಲ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ನನಗೆ ತಿಳಿಸಿ. ಹಾಗೆ ಅನ್ವೀಕ್ಷಾ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಇತರರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಧನ್ಯವಾದಗಳು.